ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಈಗ 11:15 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಎಲ್ಲ ಮುಗೀತು, ಎಲ್ಲದೂ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯವರು ಆಫೀಸಿಗೆ ಹೋದರು. ಮಾನ್ಯನೂ ಸ್ಕೂಲಿಗೆ ಹೋಗಿದ್ದಾಳೆ. ತಿಂಡಿ ಇವತ್ತು ಕಡುಬು ಹಾಗೆ ಚಟ್ನಿ ಮಾಡಿದ್ದೆ. ರಾತ್ರಿದು ಮಟನ್ ಸಾಂಬಾರು ಇತ್ತು. ಇನ್ನೊಬ್ಬ ನೆನ್ನೆ ಎಲ್ಲ ತಿಂದು ಮಟನ್ ಸಾಂಬಾರು ಬೇಜಾರಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಚಟ್ನಿ ಮಾಡಿಬಿಡು ಅಂತ ಹೇಳಿದರು. ಚಟ್ನಿ ಮಾಡಿ ಕಡುಬು ಮಾಡಿದೆ. ಎಲ್ಲ ಕೆಲಸ ಮುಗೀತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡು ಇವತ್ತು ಮಾಮ ಅವ್ರ ಮನೆಗೆ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೊರಟಿದ್ದೀನಿ. ನೋಡೋಣ, ಅಲ್ಲಾದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಒಂದು ಸ್ವಲ್ಪ ಏನೋ ವಿಶೇಷವಾದ ದಿನ ಅಂಥೇಳಿ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ಅದು ಏನು ಅಂತ ಹೇಳಿ ಎಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಅಂತ ಹೇಳ್ಬಿಟ್ಟು. ಈಗ ಸ್ನಾನ ಮಾಡಿಕೊಂಡು ಬೇಗ ರೆಡಿ ಆಗಿಬಿಡ್ತೀನಿ. ಆಮೇಲೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮುಗಿಸಿ ಎಲ್ಲ ರೆಡಿ ಆದೆ. ಮಳೆ ಅಂದರೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಆಗಲೇ 11:15 ಆಗೋಯ್ತು. ರೆಡಿಯಾಗಿದ್ದೀನಿ. 10 ನಿಮಿಷ ಆಯಿತು. ಮಳೆ ಬರ್ತಾನೇ ಇದೆ. ಸ್ಕೂಟಿಲಿ ಹೋಗೋಣ ಅಂತೇಳಿ ಮಾಡಿದೆ, ಆದರೆ ಈ ಮಳೆಯಲ್ಲಿ ಹೋಗೋಕ್ಕಾಗಲ್ಲ. 10 ನಿಮಿಷ ಇಲ್ಲಿಂದ ನಮ್ಮ ಮಾಮ ಅವ್ರ ಮನೆಗೆ ಹೋಗೋಕ್ಕೆ, ಅಮ್ಮ ಅವ್ರ ಮನೆಗೆ ಹೋಗೋಕ್ಕೆ ಒಂದು 5 ನಿಮಿಷ ಮಳೆ ಬಿಡ್ತಂದ್ರೂ ಹೋಗ್ಬಿಡ್ತಿದ್ದೆ ಸ್ಕೂಟಿಲಿ. 5ರಿಂದ ಒಂದು 6-7 ನಿಮಿಷ ಆಗ್ಬೋದು ಅಷ್ಟೇ, ಹತ್ತಿರದಲ್ಲೇ ಇರೋದು. ಆದರೆ ಏನು ಮಾಡೋದು, ಮಳೆ ಅಂದರೆ ಮಳೆ ಬರ್ತಾಯಿದೆ. ಇಷ್ಟೋದ್ರಿಗೂ ಮಳೆ ಬಿಟ್ಟಿತ್ತು. ಈಗ ಒಂದು 10 ನಿಮಿಷದಿಂದ ಮಳೆ ಶುರುವಾಗಿತ್ತು. ಹಾಗಾಗಿ ಈಗ ಆಟೋಗೆ ಹೇಳಿದ್ದೀನಿ. ಆಟೋ ಬಂದರೆ ಆಟೋದಲ್ಲೇ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಟೈಮ್ ಆಯಿತು, ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ. ಆದರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟೇ ಬೇಗ ಹೋಗೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ರು, ಅದು ಮಳೆ ಸ್ಟಾರ್ಟ್ ಆಯಿತು. ಈಗ ಹೋದರೆ ಮಾನ್ಯ ಬರೋ ಅಷ್ಟೊತ್ತಿಗೆ ಬಂದುಬಿಡಬೇಕು, ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಈಗ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬಂದಮೇಲೆ ಹೋಗೋಣ ಅಂತೇಳಿ. ಹಿಂದಿನ ದಿನವೇ ಗೊತ್ತಾಗಿದ್ದರೆ ನನಗೆ ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಎಲ್ಲ ರೆಡಿ ಆಗ್ತಿದ್ದೆ. ಗೊತ್ತಿರಲಿಲ್ಲ. ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರಲ್ವ, ಸರಿ ಅಂತ ಹೇಳ್ಬಿಟ್ಟು ಪಟ ಅಂತ ಅಂದರೆ ಫೋನ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಂದೊಂದು 3/4 ಭಾಗದಷ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ನಾನು. ಆಮೇಲೆ ಫೋನ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದ್ದಿದ್ದನ್ನೆಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಲೇಟ್ ಆಯಿತು. ಫಸ್ಟೇ ಗೊತ್ತಿದ್ದರೆ ನಾನು ಬೇಗ ಕೆಲಸ ಎಲ್ಲ ಮಾಡಿಕೊಂಡು ಮನೆಯವರೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗೋರು ನನಗೆ ಕಾರಲ್ಲೇ. ಯಾಕಂತ ಹೇಳಿದರೆ ಮಳೆ ಅಲ್ವಾ, ಹಾಗಾಗಿ ಮಳೆ ಸ್ವಲ್ಪ ಬಿಡ್ತಾ ಇದೆ ಅನ್ನಂಗೆ ಆಗ್ತಾಯಿತ್ತು. ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಆಯಿತು. ಸ್ವಲ್ಪ ಬಿಸಿಲು ಬಂದಂಗೆ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಹೋಗೋಣ ಸ್ಕೂಟಿ ತೊಗೊಂಡೆ ಅಂತೇಳ್ಬಿಟ್ಟು ರೆಡಿ ಆದೆ. ಆದರೆ ಹೊರಡೋಣ ಅನ್ನೋಷ್ಟರಲ್ಲಿ ಏನು ಮಳೆ ಅಂದರೆ ಮಳೆ ಬರ್ತಾಯಿದೆ. ನಾನೆಲ್ಲ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಎಲ್ಲದೂ ಆಯಿತು. ಈಗ ನೋಡಿದ್ರೆ ಮಳೆ ಅಂದರೆ ಮಳೆ ಹಿಡ್ಕೊಂಡಿದೆ. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊತ ನಿಂತ್ಕೊಂಡಿದ್ದೆ. ಹಾಗೆ ನಾನು ಎಲ್ಲ ಕೆಲಸ ಮುಗ್ದೆ. ಮೇಯ್ನ್ ಕೆಲಸ ಅಡುಗೆ ಮನೆ ಕಿಟಕಿ ಬಾಗಿಲು ಹಾಕಿರಲಿಲ್ಲ. ಹಾಗಾಗಿ ಮತ್ತೆ ಒಳಗೆ ಬಂದು ನೋಡಿದೆ, ಅಡುಗೆ ಮನೆ ಕಿಟಕಿ ಬಾಗಿಲು ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಹಾಕ್ತಿದ್ದೀನಿ. ಬೆಕ್ಕುಗಳಿದ್ವು ಅಂತ ಹೇಳಿದ್ರೆ ಕಿಟಕಿ ಬಾಗಿಲು ಓಪನ್ ಇಟ್ಟೆ ಅಂತ ಹೇಳಿದ್ರೆ ಬಂದೆಲ್ಲ ಒಳಗೆ ಸೇರ್ಕೊಂಡ್ಬಿಡ್ತವೆ. ಆ ರೀತಿ ಆಗಿಬಿಡುತ್ತೆ. ನೀರು ಬೇರೆ ಇರಲಿಲ್ಲ ಕುಡಿಯೋಕ್ಕೆ. ನೀರು ಬರ್ತಾಯಿತ್ತು ಇದೇ ಟೈಮಿಗೆ. ಮತ್ತು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಹಿಡಿಲಿಲ್ಲ. ಹಾಗೆ ಹೊರಟೆ. ಆಟೋ ಕೂಡ ಬಂತು ಅಷ್ಟೊತ್ತಿಗೆ. ಮಳೆ ಈಗ ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಏನು ಒಂಥರ ಹೊಟ್ಟೆ ಕಿಚ್ಚಿನ ಮಳೆ ಏನೋ ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ. ಅಷ್ಟೊತ್ತವರೆಗೂ ಆ ಥರ ಮಳೆ ಬಂತು. ಆಟೋ ಎಲ್ಲ ಬುಕ್ ಮಾಡಿದ್ಮೇಲೆ ಮತ್ತೆ ಮಳೆ ಕಡಿಮೆ ಆಯಿತು. ಇನ್ನೇನು ಮಾಡೋದು, ಈಗ ಆಟೋ ಬುಕ್ ಮಾಡಾಗಿದೆಯಲ್ಲ, ಮತ್ತೆ ಇನ್ನೇನು ಕ್ಯಾನ್ಸಲ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಬಂದೆ ಹೊರಟು. ಮಾಮ ಅವ್ರ ಮನೆ ಹತ್ರ ಬಂದು ರೀಚ್ ಆದೆ. ಎಲ್ಲ ಚೇರೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ. ಹಾಗೆ ನಮ್ಮ ದೊಡ್ಡಪ್ಪ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ದೊಡ್ಡಪ್ಪನೂ ಬಂದಿದ್ದರು, ಎಲ್ಲರೂ ಬಂದಿದ್ದಾರೆ. ಆಂಟಿ, ದೊಡ್ಡಮ್ಮ, ಇಬ್ಬರು ದೊಡ್ಡಮ್ಮ ಅವರು, ಅಮ್ಮ, ಹಾಗೆ ನನ್ನ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಸೇರಿದ್ದೀವಿ. ಏನು ಫಂಕ್ಷನು ಏನು ಅಂತೇಳಿ ನೋಡೋಣ, ಗೆಸ್ ಮಾಡಿ ಯಾರಾದರೂ ಏನಾದರೂ ಗೊತ್ತಾಗತ್ತಾ ಏನು ಅಂತೇಳ್ಬಿಟ್ಟು. ಯಾಕಂದರೆ ಹಿಂದಿನ ವಿಡಿಯೋ ಎಲ್ಲ ನೋಡಿರ್ತೀರಲ್ವ, ನೋಡಿರೋರಿಗಂತೂ ಗೊತ್ತಿರುತ್ತೆ ಏನು ಫಂಕ್ಷನ್ ಇರ್ಬೋದು ಅಂತ. ಅಪ್ಪು, ಹಾಗೆ ನಮ್ಮ ಅನಿತಾ, ರಮ್ಯಾ, ಭೂಮಿ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದಾರೆ. ಹಾಗೆ ಇವಳು ನನ್ನ ಲಾಸ್ಟ್ ತಂಗಿ ಶಾಶ್ವತ. ಇಲ್ಲಿ ಎಲ್ಲರೂ ಆಲ್ಬಮ್ಸ್ ನೋಡ್ತಾ ಕೂತಿದ್ದಾರೆ. ಮದುವೆದು, ಹಾಗೆ ಗೃಹ ಪ್ರವೇಶದ್ದು, ಹಾಗೆ ನಮ್ಮ ಚಿರು ನಾಮಕರಣದೆಲ್ಲ ಆಲ್ಬಮ್ಸ್ ಇತ್ತಲ್ಲ, ಎಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ. ನಮ್ಮಮ್ಮನೂ ಇಲ್ಲೇ ಆಲ್ಬಮ್ ನೋಡ್ತಾ ಕೂತ್ಕೊಂಡಿದ್ರು. ನಾನು ಆ ಆಲ್ಬಮ್ ನೋಡೇ ಇರಲಿಲ್ಲ ನಮ್ಮ ಶಾಲು ಮದುವೆದು. ಹಾಗಾಗಿ ಹಾಗೆ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಗಳನ್ನು ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಬಂದಿದೆ ಫೋಟೋಗಳು. ನಿಜವಾಗ್ಲೂ ನಾನು ನೋಡೇ ಇರಲಿಲ್ಲ. ಎಷ್ಟು ವರ್ಷ ಆಯಿತು ಅವಳು ಮದುವೆ ಆಗಿ, ಅವಳ ಆಲ್ಬಮ್ಮೇ ನೋಡೋಕ್ಕೋಗಿರಲಿಲ್ಲ. ಇದು ನಮ್ಮ ಶಾಲು ಮದುವೆದು ಫುಲ್ಲು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ನೋಡಿ ಇಲ್ಲಿ ಇದೆ. ಫುಲ್ ಫ್ಯಾಮಿಲಿ ಎಲ್ಲ ಅಷ್ಟು ಜನ ಇದ್ದೀವಿ. ಈಗ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ. ಮಕ್ಕಳೆಲ್ಲ ಆಗಿರ್ತಾರಲ್ವ ಮದುವೆ ಆದವರಿಗೆ, ಹಾಗಾಗಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ.
ಇದು ಫೋಟೋಶೂಟ್ ಎಲ್ಲ ಮಾಡಿಸಿದ್ರಲ್ವ ಆವಾಗಿನ ಫೋಟೋಗಳು. ಇವರು ನಮ್ಮ ಮಾಮ, ಅಂದರೆ ನಮ್ಮ ಅಮ್ಮನ ತಮ್ಮ. 4 ಜನ ಅಕ್ಕ ತಂಗಿ ನಮ್ಮಮ್ಮ ಅವರು. ಅವರಿಗೆ ಅವರೊಬ್ಬರೇ ತಮ್ಮ, ನಮಗೆ ಒಬ್ಬರೇ ಮಾವ. ಅವೆಲ್ಲ ಫೋಟೋಗಳು, ಶಾಸ್ತ್ರದ್ದು ಅದೆಲ್ಲ ಫೋಟೋಗಳೆಲ್ಲ ಚೆನ್ನಾಗಿರುತ್ತೆ. ಮದುವೆ ಫೋಟೋಗಳು, ಮದುವೆಯಲ್ಲಿ ಶಾಸ್ತ್ರ ಮಾಡಬೇಕಾದ್ರೆ ನಮಗೆಲ್ಲ ಒಂಥರ ಗಲಿಬಿಲಿ ಆಗ್ತಾ ಇರುತ್ತೆ. ಏನು ಎತ್ತ ಅಂತೇಳಿ ಒಂದು ಗೊತ್ತಾಗಲ್ಲ. ಅಲ್ಲಿ ನಿಂತ್ಕೊಂಡು ನೋಡೋ ಅಷ್ಟೊತ್ತಿಗೆ. ಅದೇ ಆ ಫೋಟೋಗಳಲ್ಲೆಲ್ಲ ಆ ಶಾಸ್ತ್ರಗಳು ಮಾಡೋದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ತುಂಬಾ ಖುಷಿಯಾಗುತ್ತೆ. ಇದು ನಮ್ಮ ಫ್ಯಾಮಿಲಿ ನೋಡಿ. ಮಾನ್ಯ ಆವಾಗ ಹೆಂಗಿದ್ದಾಳೆ, ಮೌನ ಯಾವ ಥರ ಇದ್ದಾಳೆ ಅಂತೇಳ್ಬಿಟ್ಟು, ನಾನು, ಮನೆಯವರು, ಇದು ನನ್ನ ತಂಗಿ ಗಂಡ, ಹಾಗೆ ಅವರಿಬ್ಬರು ಮಕ್ಕಳು ಎಲ್ಲರೂ ಕ್ಯೂಟಾಗಿದ್ದಾರೆ. ಅವಾಗ ಇಷ್ಟಿಷ್ಟೇ ಪುಟ್ಟವರು. ನಿಜವಾಗ್ಲೂ ಈಗ ಈ ಒಂದು 6ರಿಂದ 7 ವರ್ಷಕ್ಕೆ ಇಷ್ಟೆಲ್ಲ ಬದಲಾಗೋದ್ರ ಎಲ್ಲ ಅಂತ ಹೇಳಿ ಅನಿಸುತ್ತೆ. ಮಕ್ಕಳೆಲ್ಲ ಇಷ್ಟಿಷ್ಟೇ ಥರ ಆಗೋದ್ರು, ದೊಡ್ಡವರಾಗೋಗಿದ್ದಾರೆ. ಇಷ್ಟು ದೊಡ್ಡವರಾಗೋದ್ರ ಅಂತೇಳಿ ಆಶ್ಚರ್ಯ ಆಗುತ್ತೆ. ಅವಳದು ಮದುವೆ ಆಗಿ 6 ಇಯರ್ ಆಯಿತು. ಅವಳಿಗೂ 2 ಮಕ್ಕಳಿದ್ದಾರೆ. ಅವರು ಸಹ ಇಷ್ಟಿಷ್ಟು ದೊಡ್ಡವರಾದರು. ಅಯ್ಯೋ ಇಷ್ಟು ಬೇಗ ಇಷ್ಟೆಲ್ಲ ಆಗೋಯ್ತಾ ಅಂತೇಳಿ ಅನಿಸುತ್ತೆ ಒಂದೊಂದು ಸರಿ ನೋಡ್ತಾ ಇದ್ದರೆ. ಹಾಗೆಯೇ ಗಾರ್ಡನಲ್ಲೆಲ್ಲ ಗಿಡಗಳೆಲ್ಲ ದೊಡ್ಡ ಆಗಿದ್ದಾವೆ. ಹಾಗೆಯೇ ಎಲ್ಲ ಫೋಟೋ ತಗೊಳ್ಳೋದಕ್ಕೆ ಅಂತೇಳಿ ಫ್ಯಾಮಿಲಿ ಫೋಟೋಗೆಲ್ಲ ರೆಡಿ ಆಗ್ತಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಕ್ಯಾಮ್ರಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಮಾಮ, ಅಕ್ಕ ತಂಗಿರವ್ರು 4 ಜನ. ಹಿಂಗೇನಾದ್ರು ಫಂಕ್ಷನ್ಗಳು ಏನಾದ್ರು ಇದ್ದಾಗಲೇ ಸೇರೋದಲ್ವ, ಹಾಗಾಗಿ ಎಷ್ಟು ಕ್ಯಾಮ್ರಾಗಳಿದ್ದಾವೆ ನೋಡಿ. ಎಲ್ಲರೂ ಒಂದು ಕಡೆಯಿಂದ ಫೋಟೋ ತೆಗಿತಾ ಇದ್ದಾರೆ. ಆಂಟಿ ನಿದ್ದೆ ಮಾಡ್ತಾಯಿದ್ದೆ. ಆಂಟಿ ನೆಗಾಡ್ರಿ, ನಿದ್ದೆ ಮಾಡ್ತೀರಾ? ನಮ್ಮನೆ ಹಿರಿ ತಲೆಗಳಿರಲ್ಲ. ಕಿರಿಯರು ಕುತ್ಕೊಳ್ಳಿ ಈಗ. ಹ್ಞೂ ಇದ್ರಲ್ಲ, ಬರ್ರಿ. ಹಾಯ್. ಈಗ ಗುಡ್ ಮಾರ್ನಿಂಗಾ? ಗುಡ್ ಮಾರ್ನಿಂಗ್. ಈಗ ಎದ್ದಿರೋದಲ್ವ ನೀನು, ಅದಕ್ಕೆ ಗುಡ್ ಆಫ್ಟರ್ನೂನ್ ಬೇಡ, ಗುಡ್ ಮಾರ್ನಿಂಗ್. ಹಾಂ, ಯಾಕೆ ಮಲಗಿದ್ದಪ್ಪ? ಪ್ಯಾಂಟ್ ಚೇಂಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಮಲಗಿದ್ದೆ ಚಿರು ಅಂತ ಮಲ್ಕೊಂಡಿದ್ದು. ಹಾಂ, ಕಾಲು ನೋವ್ತಿತ್ತಾ? ಬಾ. ನೆನ್ನೆ ನೈಟ್ ಬೇರೆ ಯಾಕೋ ನಿದ್ದೆ ಗಣ್ಣಲ್ಲಿ ಯಾಕೋ ಇದು ಮಾಡಿ ಸಕ್ಕತ್ ನಿದ್ದೆ. ಈಗ ನೀನು ತೋರಿಸ್ಲಿಲ್ಲ ಅಂದರೆ ಐತಿ. ಈಗ ನಿನಗೀಗ ತೋರಿಸ್ಲಿಲ್ಲ ಅಂದರೆ ಐತಿ ನಿನಗೆ. ಅಲ್ಲ, ತೂರಾಡ್ಕೊಂಡು ಹೋಗೋದನ್ನು ತೋರಿಸಿ ಇಲ್ಲಿ ಬಂದು ಚೆನ್ನಾಗೇ ನಿಂತವಳಲ್ಲ. ಈಗ ತಡಿ, ದೊಡ್ಡಮ್ಮ ಬರಲಿ, ಕೇಳ್ತೀನಿ ತಡಿದ್ದು. ದೊಡ್ಡಮ್ಮ ಬಂದು ದೊಡ್ಡಮ್ಮನ ತಡಿ ಕೇಳ್ತೀನಿ ಕಡೆ. ತೂರಾಡಲಿಲ್ಲ ಅಂದರೆ ನಿನಗೈತೆ. ನೋಡಿ ಫ್ರೆಂಡ್ಸ್, ಅಲ್ಲ ನೋಡಿ ಗೈಸ್, ಯಾವ ಥರ ಒಬ್ಬೊಬ್ರ ಹತ್ರ ಒಂದೊಂದು ಥರ. ಹೆಂಗೆ ತೋರ್ಸೆ ಶಾಲು ಕೇಳಲ್ಲಿ. ಅಲ್ಲ ಪಪ್ಪ, ನೀವೆಲ್ಲ ಫೋಟೋ ತಗೊಳ್ರಿ ಅಂತೇಳಿ ಹೇಳಿದ್ರಲ್ಲ ಅಮ್ಮ. ನಡಿ ಇಲ್ಲಿ ಕೇಳಿಲಿ ಶಾಲು, ನಾನು ಹೇಳೋದು ಕೇಳಿಲಿ. ಅಮ್ಮ ಏನು ಹೇಳಿದ್ರು ಗೊತ್ತಾ? ಎಲ್ಲರೂ ಬರ್ತಾರೆ, ನಿಮ್ಮ ಅಮ್ಮಂಗೆ ಓಡಿಸು ಅಂತ ಹೇಳಿದ್ರ. ನಮ್ಮಮ್ಮ ಅಂತೇಳಿ ಹೆಂಗೆ ಮಾಡಿದ್ಲು ತೋರಿಸು, ಅದನ್ನು ನನಗೆ ಹೇಳಕ್ಕೆ ಬರಲ್ಲ. ಅಲ್ಲ, ನೀನು ಹಂಗೆ ಮಾಡೋ ಅಷ್ಟೊತ್ತಿಗೆ ನಮಗೆ ಕರೆದು ತೋರಿಸ್ಬೇಕು ತಾನೆ. ಒಳ್ಳೆ ಮುಂದೆ ನೋಡಿದ್ರೆ ತೋರಿಸುವ. ಯಾಕೆ ನೀವು ಶಾಶ್ವತೊಂದು ಇವತ್ತು ಮ್ಯಾನೇಜ್ಮೆಂಟ್ ಶಾಶ್ವತನ ಕಾಟಕ್ಕೆ ಯಾರಾದರೂ ಬರಲೇಬೇಕೀಗ. ಬಾರಯ್ಯ ಬನ್ನಿ. ಭೂಮಿ ಎಲ್ಲ ಕಡೆದು ಬಗ್ಬಗ್ ನೋಡ್ತೇಳಿ. ಈಗ ಏನು ಮಾಡ್ತೀಯಾರ ದೊಡ್ಡಮ್ಮ? ಅಷ್ಟೇ ನೋಡಲ್ಲ.
4 ಜನ ಅಕ್ಕ ತಂಗಿರು ಹಾಗೆ ನಮ್ಮ ಮಾಮ ಇವರು ಇಷ್ಟು ಅಕ್ಕ ಎಷ್ಟು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆಮೇಲೆ ಇನ್ನೆಲ್ಲ ಎಷ್ಟು ಜನ ಇದ್ವಿ ಅಷ್ಟು ಜನನೂ ಒಂದು ಫೋಟೋ ತಗೊಂಡ್ಬಿಡೋಣ ಅಂತೇಳಿ ಫೋಟೋ ಎಲ್ಲ ತೆಗೆದಿದ್ದಾಯಿತು. ಫ್ಯಾಮಿಲಿ ಫೋಟೋ ಆದಮೇಲೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಯಾವ ಥರ ಗಚ್ಚಿ ಪಿಚ್ಚಿ ಆಗಿದೆ. ಇವಳೇ ಮೇನ್ ಇಷ್ಟು ಫ್ಯಾಮಿಲಿ ಫೋಟೋ ತೆಗಿಯೋಕೆ ಇವ್ರದೇ ಮೇಯ್ನ್ ರೋಲ್. ಅಲ್ಲ ನಿದ್ದೆ ಮಾಡ್ತಾರೆ ನಿದ್ದೆ ಕಣ್ಣಲ್ಲಿ ಸೀದಾ ಬಂದು ಇಲ್ಲಿ ಕೂತ್ಕೊಂಡು ದೊಡ್ಡಮ್ಮ. ಅದಕ್ಕೆ ಹೆಂಗ್ ಬಂದಿದ್ದೀನಿ ನೋಡಂತ ತೋರಿಸಿ. ರಮ್ಯಾ ದೊಡ್ಡಮ್ಮ ನಿದ್ದೆ ಮಾಡ್ತೀಯಾರ ಹಂಗೆ ಚೆನ್ನಾಗಿ ಬಂದಿಯಾರ ಕಣ್ಬಿಟ್ಕೊಂಡು ಮಲ್ಗೆಯರೆ ಅಂತ. ನಮ್ಮನೇಲಿ ಏನಾದ್ರು ಫಂಕ್ಷನ್ ಆಯಿತು ಅಂತ ಹೇಳಿದರೆ ಇದೇ ರೀತಿ ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಏನೇ ಫಂಕ್ಷನ್ ಇರಲಿ ಎಷ್ಟೇ ಕೆಲಸ ಇರಲಿ ನಗು ಮಾತು ಕತೆ ಇದಕ್ಕೆಲ್ಲ ಏನು ಕೊರತೆ ಮಾಡ್ಕೊಳ್ಳಲ್ಲ. ನಾವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಇರ್ತೀವಿ. ದೊಡ್ಡಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳು ನಾವು ಮಾವನ ಮಕ್ಕಳು ಎಲ್ಲರೂ ಅಷ್ಟೇ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕಾಲ ಕಳಿತೀವಿ. ಏನು ಫಂಕ್ಷನ್ನು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಿಗಾದರೂ ಗೆಸ್ ಮಾಡೋಕ್ಕಾದರೆ ನೋಡೋಣ, ಗೆಸ್ ಮಾಡಿ ಏನು ಅಂತ ಹೇಳ್ಬಿಟ್ಟು ಏನು ಫಂಕ್ಷನ್ ಇರ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಈಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಅದರಲ್ಲಿ ಬರೋರು ಯಾರು ಅಂತ ಹೇಳಿ ಕಂಡುಹಿಡೀರಿ ನೋಡೋಣ. ಯಾಕಂತ ಹೇಳಿದ್ರೆ ಫುಲ್ ಶೇವ್ ಆಗಿಬಿಟ್ಟಿದೆ, ಸುಮಾರು ಜನ ಕಂಡುಹಿಡಿಲ್ವಂತಲ್ಲೇ. ಹಾಗಾಗಿ ನೋಡೋಣ ಯಾರು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅವರನ್ನು, ನೋಡೋಣ ನೀವು ಒಂದು ಸರಿ ಹೇಳಿ ನೋಡೋಣ. ತೋರಿಸ್ತೀನಿ, ಯಾರು ಕೇಳ್ಬೋದೇನೋ, ಇದು ಕಾಣ್ತಾನೆ ಇಲ್ಲ, ಕತ್ಲೆ ಆದಾಗ ಈ ಕಡೆ ಬಾ. ಇವ್ರು ಯಾರು ಅಂತೇಳಿ ಯಾರು ಇವರು ಅಂತೇಳಿ ಕಂಡುಹಿಡೀರಿ ಅನ್ಬೇಕು. ಅವಳೊಬ್ಳು ಸೊಸೆ, ಇವಳೊಬ್ಳು ಸೊಸೆ. ಎಲ್ಲ ಸೊಸೆಯರು ಎಲ್ಲರೂ ಮಾವಂಗೆ ಕೊಡ್ಲಿಲ್ದಂಗೆ ತಿಂತಾರೆ ನೋಡ್ರಿ.